ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿ ಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರು, ಇವತ್ತು ನಾವು ನಿಮ್ಗೆ ತೋರಿಸುವಂತಹ ಪ್ರಾಪರ್ಟಿ ಬಂದ್ಬಿಟ್ಟು ಈಸ್ಟ್ ಫೇಸಿಂಗ್ ಅಲ್ಲಿ ಲಕ್ಸುರಿ ಆಗಿ ಕಟ್ಟಿರುವಂತಹ ಇಂಡಿಪೆಂಡೆಂಟ್ ಹೌಸ್ ಆಗಿದೆ. ಇದು ಮೈನ್ ರೋಡ್ ಬಂದ್ಬಿಟ್ಟು ನಮಗೆ ಈಸ್ಟ್ ಫೇಸಿಂಗ್ ಬರುತ್ತೆ. ಮೈನ್ ರೋಡ್ ನೋಡಬಹುದು ವೀಕ್ಷಕರೇ, ಇದು ಬಂದ್ಬಿಟ್ಟು ನಮಗೆ 25 ಫೀಟ್ ತಾರ್ ರೋಡ್ ಆಗಿದೆ. ಪ್ರೆಸೆಂಟ್ ನಮಗೆ ಡ್ರೈನೇಜ್ ವರ್ಕ್ ಮತ್ತೆ ಕಾವೇರಿ ಲೈನ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಎಲಿವೇಶನ್ ವೈಸ್ ಅಲ್ಲಿ ಬಂದ್ರೆ ನೋಡಬಹುದು, ಈ ಫುಲ್ ನಮಗೆ ಗ್ರಾನೈಟ್ ನ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ನೇಮ್ ಬೋರ್ಡ್ ಗೆ ಪ್ರಾವಿಷನ್ ಗೆ ನ್ಯಾಚುರಲ್ ಸ್ಟೋನ್ ಕೂಡ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಫುಲ್ ನಮಗೆ ಸ್ಟ್ರಕ್ಚರ್ ನಮಗೆ ಯೂಸ್ ಮಾಡಿದ್ದಾರೆ. ಎಲಿವೇಶನ್ ಅಲ್ಲಿ ನಮಗೆ ಈಗ ಪ್ರೆಸೆಂಟ್ ಟ್ರೆಂಡಿಂಗ್ ಅಲ್ಲಿ ಏನ್ ಎಲಿವೇಶನ್ ಹೋಗ್ತಾ ಇದೆಯೋ ಅದೇ ಎಲಿವೇಶನ್ ವರ್ಗೂ ಕೂಡ ನಮಗೆ ಈ ಬಿಲ್ಡಿಂಗ್ ಅಲ್ಲಿ ವರ್ಕ್ ಕಂಪ್ಲೀಟ್ ಆಗಿದೆ. ಈಗ ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡಬಹುದು, ಗ್ರೌಂಡ್ ಫ್ಲೋರ್ ಅಲ್ಲಿ ನಮಗೆ ಫುಲ್ ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಆಂಟಿಸ್ಕ್ಯಾಟ್ ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಎಂಟ್ರೆನ್ಸ್ ಅಲ್ಲೇ ನಮಗೆ ನಾರ್ತ್ ಈಸ್ಟ್ ಕಾರ್ನರ್ ಬರೋದ್ರಿಂದ ಇದು ನಮಗೆ ದೇವ್ರ ಮೂಲೆ ಬರುತ್ತೆ. ದೇವ್ರ ಮೂಲೆ ಎಕ್ಸಿಟ್ ನಮಗೆ ಬೋರ್ವೆಲ್ ಮತ್ತೆ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ರೈಟ್ ಸೈಡ್ ಅಲ್ಲಿ ನಮಗೆ ಕಾವೇರಿಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಫುಲ್ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಆಗಿರೋದ್ರಿಂದ ಆರಾಮಾಗಿ 3 ಕಾರ್ಗಳ ಜೊತೆಗೆ ಒಂದು 4 ರಿಂದ 5 2 ವೀಲರ್ ಪಾರ್ಕ್ ಕೂಡ ನಾವು ಮಾಡ್ಕೊಬಹುದು. ಅಷ್ಟು ವಿಶಾಲವಾಗಿ ಈ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಹಿಂದೆಗಡೆ ಸೆಟ್ ಬ್ಯಾಕ್ ಪ್ರಾವಿಷನ್ ಬಿಟ್ಟಿರೋದ್ರಿಂದ ನೋಡಬಹುದು, ಸನ್ಲೈಟ್ ನಮಗೆ ಕಾರ್ ಪಾರ್ಕಿಂಗ್ ಅಲ್ಲಿ ಎಂಟ್ರಿ ಆಗ್ತಾ ಇದೆ. ಹಿಂದೆಗಡೆ ಮನೆಯಲ್ಲೂ ಕೂಡ ನಮಗೆ ಸೆಟ್ ಬ್ಯಾಕ್ ಪ್ರಾವಿಷನ್ ಬಿಟ್ಟಿದ್ದಾರೆ. ಈ ಮನೆಯಲ್ಲೂ ಕೂಡ ನಮಗೆ ಸೆಟ್ ಬ್ಯಾಕ್ ಪ್ರಾವಿಷನ್ ಬಿಟ್ಟಿದ್ದಾರೆ. ವೆಂಟಿಲೇಷನ್ ಓಕೆ ಅಂತ ಹೇಳ್ಬೋದು. ಕಾರ್ ಪಾರ್ಕಿಂಗ್ ಸ್ಪೇಷಿಯಸ್ ಆಗಿದೆ. ಅದ್ರ ಜೊತೆಗೆ ಈ ಮನೆನ ಬೈ ಮಾಡೋರ್ಗೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂದ್ರೆ, ಈ ಗ್ರೌಂಡ್ ಫ್ಲೋರ್ ಅಲ್ಲಿ ಫುಲ್ ನಮಗೆ ಕಾರ್ ಪಾರ್ಕಿಂಗ್ ಏನಾದ್ರು ಬೇಕು ಅಂದ್ರೆ ಹಾಗೆ ಇಟ್ಕೊಬಹುದು. ಇನ್ ಕೇಸ್ ಏನಾದ್ರು ನಮ್ಗೊಂದು ಸರ್ವೆಂಟ್ ರೂಮ್ ಬೇಕು, ಇಲ್ಲ ಆಫೀಸ್ ರೂಮ್ ಏನಾದ್ರು ಬೇಕು ಅಂದ್ರೆ ಈ ಬೀಮ್ ಏನ್ ಕಾಣಿಸ್ತಾ ಇದೆ, ಈ ಬೀಮ್ ಗೆ ಜಸ್ಟ್ ಒಂದು ವಾಲ್ ಹಾಕೊಂಡ್ರು ಕೂಡ ನಮ್ಗೆ ಈ ಪೋರ್ಷನ್ ಏನಿದೆ ಹಿಂದೆಗಡೆ ಪೋರ್ಷನ್ ಇದೆಲ್ಲ ನಮ್ಗೆ ಒಂದು ಹಾಲು ಕಿಚನ್ ಆಗುವಂತ ಒಂದು ಸರ್ವೆಂಟ್ ರೂಮ್ ಪ್ರಾವಿಷನ್ ಕೂಡ ಆಗುತ್ತೆ. ಈ ಪೋರ್ಷನ್ ಅಲ್ಲಿ ನಮಗೆ ವಾರ್ಡ್ರೋಬ್ ಮಾಡೋದ್ರಿಂದ ಆ ರೂಮ್ಗೆ ಆ ವಾರ್ಡ್ರೋಬ್ ಕಂಪ್ಲೀಟ್ ಆಗುವಂತದ್ದು. ಈ ಪೋರ್ಷನ್ ಒಂದು ಕಿಚನ್ ಬರುತ್ತೆ, ಅಲ್ಲೊಂದು ಕಾಮನ್ ಬಾತ್ರೂಮ್ ಅಂತ ಬರುತ್ತೆ. ಇದೊಂದು ಸರ್ವೆಂಟ್ ರೂಮ್ ಆಗಿ ಕೂಡ ನಾವು ಪ್ರಾವಿಷನ್ ಮಾಡ್ಕೊಬಹುದು. ಇನ್ ಕೇಸ್ ಏನಾದ್ರು ನಮಗೆ ಫುಲ್ ಪಾರ್ಕಿಂಗ್ ಬೇಕಾದ್ರೆ ಹಾಗೆ ಕೂಡ ನಾವು ಮೇಂಟೈನ್ ಮಾಡ್ಕೊಬಹುದು. ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಈ ಸ್ಟೇರ್ ಕೇಸ್ ಏನಿದೆ, ಈ ಸ್ಟೇರ್ ಕೇಸ್ ಕೆಳಗಡೆ ನಮಗೆ ಗ್ಯಾಸ್ ಪ್ರಾವಿಷನ್ ಇಟ್ಕೊಳ್ಳೋದಕ್ಕೆ ವ್ಯವಸ್ಥೆನ ಮಾಡ್ಕೊಟ್ಟಿರುವಂತದ್ದು. ವಿತ್ ಸೇಫ್ಟಿ ವೈಸ್ ಅಲ್ಲಿ MS ಗೇಟ್ ಕೂಡ ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ವೀಕ್ಷಕರು, ಈಗ ನಾವು ಫಸ್ಟ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡಬಹುದು, ಈ ಸ್ಟೇರ್ ಕೇಸ್ ಏನಿದೆ, ಸ್ಟೇರ್ ಕೇಸ್ ನಮಗೆ ತುಂಬಾ ವಿಶಾಲವಾಗಿದೆ. 4 ಅಡಿ ಏನೋ ಬರುತ್ತೆ. ರೈಟ್ ಸೈಡ್ ಅಲ್ಲಿ SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಪೋರ್ಷನ್ ಬಂದ್ಬಿಟ್ಟು ನಮಗೆ ಈ ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಲಪತ್ರನ ಯೂಸ್ ಮಾಡಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ ಮತ್ತೆ ಎದುರುಗಡೆ ವಾಲ್ ಗಳಿಗೆ 2x4 ವೆಟ್ರೋಫೆಟಲ್ಸ್ ವಿತ್ ಬಾರ್ಡರ್ ಅಲ್ಲಿ ನಮಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಡಿಸೈನ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿದೆ ಮತ್ತೆ ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ವರ್ಕಿಂಗ್ ಅಲ್ಲಿ ಮಾತ್ರ ಯಾವುದೇ ರೀತಿ ಕಾಂಬ್ರ್ ಆಗಿಲ್ಲ, ಎಕ್ಸ್ಟ್ರಾರ್ಡಿನರಿ ಆಗಿ ಕಂಪ್ಲೀಟ್ ಮಾಡ್ಕೊತಿರುವಂತದ್ದು. ಫ್ಲೋರಿಂಗ್ ಗ್ರಾನೈಟ್ ಏನ್ ಯೂಸ್ ಮಾಡಿದ್ರೆ ಅದು ಬಂದ್ಬಿಟ್ಟು ನಮಗೆ 40 mm ಗ್ರಾನೈಟ್ ಬರುತ್ತೆ. ರೇಸರ್ಗೂ ಕೂಡ ನಮಗೆ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಫ್ರಂಟ್ ಆಫ್ ಎಲಿವೇಶನ್ ನೋಡಬಹುದು, ನಮಗೆ ಈಸ್ಟ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ. ಫುಲ್ ಟಾಪ್ ಟು ಬಾಟಮ್ ವಾಲ್ ಗಳಿಗೆ ನಮಗೆ 2x4 ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ವುಡ್ ವರ್ಕ್ ಬಂದ್ರೆ ನಮಗೆ ಟೀಕ್ ವುಡ್ ನ ಯೂಸ್ ಮಾಡಿರುವಂತದ್ದು. ಈ ಕಾರಿಡಾರ್ ನೋಡಬಹುದು, ತುಂಬಾ ಸ್ಪೇಷಿಯಸ್ ಆಗಿದೆ. ಐಟಮ್ಸ್ ಗಳನ್ನ ಸಾಸೋದಕ್ಕೆ ಮತ್ತೆ ಈ ಪೋರ್ಷನ್ ಫುಲ್ ನಾವು ಗಾರ್ಡನ್ ಏರಿಯಾಗಿ ಕೂಡ ನಾವು ಕನ್ವರ್ಟ್ ಮಾಡ್ಕೋಬಹುದು. ಫ್ರಂಟ್ ಆಫ್ ರೋಡ್ ಮತ್ತೆ ಫ್ರಂಟ್ ಆಫ್ ಎಲಿವೇಶನ್ ನೋಡಬಹುದು, ತುಂಬಾ ಅಂದ್ರೆ ತುಂಬಾ ಇಂಡಿಪೆಂಡೆಂಟ್ ಹೌಸ್ ಗಳೆಲ್ಲ ನಮಗೆ ಡೆವಲಪ್ ಆಗ್ತಾ ಇರುವಂತದ್ದು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಇದಂತೂ ನಮಗೆ ಕ್ವಾಲಿಟಿ ವೈಸ್ ಅಲ್ಲಿ ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಈಸ್ಟ್ ಫೇಸಿಂಗ್ ಡೋರ್ ಬರುತ್ತೆ, ಅದು ಟೀಕ್ ವುಡ್ ಡೋರು. ಕಾರಿಡಾರ್ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಲಪತ್ರ ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ, ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲೆ ಸೀಲಿಂಗ್ ಅಲ್ಲಿ ನಮಗೆ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ವೀಕ್ಷಕರೇ, ಈಗ ನಾವು ಮನೆ ಒಳಗಡೆ ಎಂಟ್ರಿ ಕೊಟ್ಟರೆ ನೋಡಬಹುದು, ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಆಗಿರುವಂತಹ ಲಿವಿಂಗ್ ರೂಮು, ಸಭಾಂಗಣ. ವುಡ್ ಪ್ಯಾನಲ್ ಎಲ್ಲ ಮಾಡಿದರೆ ನಮಗೆ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಬಟ್ ಏನು ಅಂದ್ರೆ ನಮಗೆ ಪಾಲಿಶಿಂಗ್ ವರ್ಕ್ ಇನ್ನ ಸ್ವಲ್ಪ ಪೆಂಡಿಂಗ್ ಇದೆ. ಜಸ್ಟ್ ಅದು ಟಚ್ ಅಪ್ ಒಂದು ಮಾಡಿದಾರೆ ಅನ್ನೋದು ಬಿಟ್ರೆ ಇನ್ನು ಫೈನಲ್ ಆಗಿಲ್ಲ. ಫೈನಲ್ ವರ್ಕ್ ಏನೋ ನಮಗೆ ಪೆಂಡಿಂಗ್ ಇರೋದ್ರಿಂದ ಫೈನಲ್ ಏನಾದ್ರು ಆದ್ರೆ ಎಕ್ಸ್ಟ್ರಾರ್ಡಿನರಿ ಆಗಿ ನಮಗೆ ಕಾಣಿಸುತ್ತೆ. ತುಂಬಾ ಬ್ಯೂಟಿಫುಲ್ ಆಗಿದೆ. ಈ ಲಿವಿಂಗ್ ರೂಮ್ ಫುಲ್ ಏನಿದೆ ನಮಗೆ 7 ಫೀಟ್ ವರೆಗೂ 8 ಫೀಟ್ ವರೆಗೂ ನಮಗೆ ವುಡ್ ಪ್ಯಾನಲ್ ನ ಮೇಂಟೈನ್ ಮಾಡಿದ್ದಾರೆ. ವೆನ್ನೀರ್ ಪಾಲಿಶಿಂಗ್ ಬರುವಂತಹ ವುಡ್ ಪ್ಯಾನಲ್ ನ ಯೂಸ್ ಮಾಡಿರುವಂತದ್ದು. ಇಲ್ಲಿ ನೋಡಿ, ಈ ಬಾರ್ಡರ್ ಏನ್ ಬರುತ್ತೆ ಇದೆಲ್ಲ ನಮಗೆ POP ಬರುತ್ತೆ. ಸೆಂಟ್ರಲ್ ಏನು ಇದೆ ಅದು ನಮಗೆ ವುಡ್ ಅಲ್ಲಿ ಕಂಪ್ಲೀಟ್ ಮಾಡಿರುವಂತದ್ದು POP ವರ್ಕ್. ಎಕ್ಸ್ಟ್ರಾರ್ಡಿನರಿ ಆಗಿ ನಮಗೆ ತುಂಬಾ ಬ್ಯೂಟಿಫುಲ್ ಆಗಿ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ನಮಗೆ ಸಭಾಂಗಣ ಸಿಗ್ತಾ ಇರುವಂತದ್ದು. ಈ ಪೋರ್ಷನ್ ಅಲ್ಲಿ ಎಲ್ ಶೇಪ್ ಅಲ್ಲಿ ಕೂಡ ನಾವು ಸೋಫಾ ಹಾಕೋಬಹುದು. ಈ ಪೋರ್ಷನ್ ಅಲ್ಲಿ ಕೂಡ ನಾವು ಸೋಫಾ ಹಾಕೋಬಹುದು. ಇಂಟೀರಿಯರ್ ವರ್ಕ್ ಕೂಡ ನಮಗೆ ವುಡ್ ಅಲ್ಲಿ ಮತ್ತೆ POP ನ ಮಿಕ್ಸ್ ಮಾಡಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಹಾಲ್ ಇದೆ.
ವಿಂಡೋ ಪ್ರಾವಿಷನ್ ದೊಡ್ಡ ಸೈಜ್ ಅಲ್ಲಿ ಮಾಡಿದ್ದಾರೆ. ವೆಂಟಿಲೇಷನ್ ಅಂತೂ ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ಸೂಪರ್ ಆಗಿದೆ. ಈ ಪೋರ್ಷನ್ ಅಲ್ಲೂ ನೋಡ್ಬೋದು ವೀಕ್ಷಕರೇ, ವುಡ್ ಪ್ಯಾನಲ್ ಮಾಡಿರೋವಂಥದ್ದು. ಒಳ್ಳೆ ಫ್ಯಾಮಿಲಿ ಫೋಟೋ ನಾವೇನಾದ್ರು ಇಲ್ಲಿ ಮೌಂಟ್ ಮಾಡ್ಕೊಂಡ್ರೆ ಮಾತ್ರ ಮನೆಗೆ ಅಂದಾನೆ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಈ ವಾಲ್ ಬ್ಯಾಕ್ ಸೈಡ್ ಅಲ್ಲಿ ನಮ್ಗೆ ಮಾಡ್ಯುಲರ್ ಕಿಚನ್ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ವಾಲ್ಗಳಿಗೆ 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಇಂಟೀರಿಯರ್ ವರ್ಕ್ ಕಂಪ್ಲೀಟ್ ಆಗಿದೆ. ಗ್ರಾನೈಟ್ ಸ್ಲಾಬ್ ಹಾಕೊಟ್ಟಿದ್ದಾರೆ. ಎಲ್ಲ ನಮ್ಗೆ ಸಾಫ್ಟ್ ಕ್ಲೋಸಿಂಗ್ ನ ಯೂಸ್ ಮಾಡಿರುವಂತದ್ದು. ಟೈಲ್ಸ್ ಹಾಕಿರೋದ್ರಿಂದ ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಈ ಪೋರ್ಷನ್ ಅಲ್ಲಿ ನಮ್ಗೆ ಅಕ್ವಾಗಾರ್ಡ್ ಪ್ರಾವಿಷನ್ ಮಾಡಿದ್ದಾರೆ. ಚಿಮ್ಮಿಗೂ ಕೂಡ ನಮ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ಆಫ್ಟರ್ ರಿಜಿಸ್ಟ್ರೇಷನ್ ಆಮೇಲೆ ಯಾವ ಮೆಟೀರಿಯಲ್ ತಂದು ಕೊಡ್ತೀರಾ ಅದು ತಕ್ಕನಾಗೇನೆ ಅವರು ಫಿಟ್ ಮಾಡಿ ಕೊಡ್ತಾರೆ. ಮೇಲ್ಗಡೆಲ್ಲ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಗ್ರಾಸರಿಗಳನ್ನ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿರುವಂತದ್ದು. ಈ ಪೋರ್ಷನ್ ಫುಲ್ ನಮ್ಗೆ SS ಬ್ಯಾಸ್ಕೆಟ್ಗಳು ಮತ್ತೆ ಕಟ್ಲ ಬ್ಯಾಸ್ಕೆಟ್ಗಳು ಪ್ರಾವಿಷನ್ ಮಾಡಿದ್ದಾರೆ. ಎಲ್ಲ ಯೂಸ್ ಮಾಡಿರೋದ್ರಲ್ಲಿ ಸಾಫ್ಟ್ ಕ್ಲೋಸಿಂಗ್ ಬರುತ್ತೆ. ಈ ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಮತ್ತೆ UPS ಪಾಯಿಂಟ್ ಕೂಡ ನಮ್ಗೆ ಇಲ್ಲೇ ಕೊಟ್ಟಿದ್ದಾರೆ. ನೋಡಿ, UPS ಪಾಯಿಂಟ್ ಮತ್ತೆ ಸ್ಟೋರೇಜ್ ರೂಮ್ ಕೂಡ ನಾವು ಯೂಸ್ ಮಾಡ್ಕೊಬಹುದು. ಈ ಬಿಲ್ಡ್ ಏನ್ ಮಾಡಿದ್ದಾರೆ, ಈ ಪೋರ್ಷನ್ ಅಲ್ಲಿ ನಾವು ಫ್ರಿಡ್ಜ್ ಇಟ್ಕೋಬಹುದು. ಅದಕ್ಕೆ ತಕ್ಕನಂಗೆ ಪಾಯಿಂಟ್ ವ್ಯವಸ್ಥೆ ಕೂಡ ನಮ್ಗೆ ಅಲ್ಲಿ ಕೊಟ್ಟಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಆಗಿ ಕೂಡ ನಮ್ಗೆ ಈ ಕಿಚನ್ ಬಿಲ್ಡ್ ಆಗಿರುವಂತದ್ದು ಓಕೆ ಅಂತ ಹೇಳ್ಬೋದು. ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಅಲ್ಲಿ ಕಾಂಪ್ರೇ ಆಗಿಲ್ಲ, ಎಕ್ಸ್ಟ್ರಾರ್ಡಿನರಿ ಆಗಿ ಕಂಪ್ಲೀಟ್ ಆಗಿರುವಂತದ್ದು. ಬಟ್ ಏನಂದ್ರೆ ಫೈನಲ್ ಏನಾದ್ರು ಆಯ್ತು ಅಂದ್ರೆ ಮನೆ ನೋಡೋದಕ್ಕೆ ಸೂಪರ್ ಆಗಿ ಕಾಣಿಸುತ್ತೆ. ಅಷ್ಟು ಕ್ಲೀನ್ ಫೈನ್ ಫಿನಿಶಿಂಗ್ ಅಲ್ಲಿ ಮಾಡಿದ್ದಾರೆ. ಬಟ್ ಇನ್ನು ಫೈನಲ್ ಆಗಿಲ್ಲ. ಇವಾಗಲೇ ನೋಡೋದಕ್ಕೆ ನೋಡಿ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಮನೆ ಎಂಟ್ರೆನ್ಸ್ ಬರ್ತಾ ಇದ್ದಂಗೆ ನೋಡ್ಬೋದು ಟಿವಿ ಕ್ಯಾಬಿನೆಟ್. ಬ್ಯಾಕ್ ಗ್ರೌಂಡ್ ಫುಲ್ ನಮಗೆ ವೆನಿರ್ ಪಾಲಿಶಿಂಗ್ ಮಾಡಿದ್ದಾರೆ. ಮುಂದೆಗಡೆ ವೈಟ್ ಬಂದ್ಬಿಟ್ಟು ನಮಗೆ ಗ್ಲಾಸಿ ಫಿನಿಶಿಂಗ್. ಈ ಫುಲ್ 4 ನಮಗೆ ಟಿವಿ ಕೂತ್ಕೊಂಡ್ರೆ ಗ್ಲಾಸಿ ನಮ್ಗೆ ಅಷ್ಟೊಂದು ರಿಫ್ಲೆಕ್ಟ್ ಆಗೋದಿಲ್ಲ. ಬಟ್ ಈಗ ನೋಡೋದಕ್ಕೆ ಎಕ್ಸ್ಟ್ರಾರ್ಡಿನರಿಗೆ ಕಾಣಿಸ್ತಾ ಇದೆ. ಕೆಳಗಡೆ ಫುಲ್ ನಮಗೆ ಡ್ರಾಯರ್ ಬಾಕ್ಸ್ ಗಳು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಎಲ್ಲಾ ತರದ ಕೇಬಲ್ ವರ್ಕ್ಗಳು ನಮಗೆ ಕಂಪ್ಲೀಟ್ ಆಗೋಗಿದೆ. ಈ ಪೋರ್ಷನ್ ಫುಲ್ ನಮಗೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಇದ್ರ ಪಕ್ಕದಲ್ಲಿ ನಮಗೆ ದೇವ್ರ ಮನೆ ನೋಡಿ, ಫುಲ್ ನಮಗೆ ವುಡ್ ಅಲ್ಲೇ ಕಂಪ್ಲೀಟ್ ಆಗಿದೆ. ತುಂಬಾ ಖರ್ಚು ಮಾಡಿದ್ದಾರೆ ಕಣ್ರಿ. ಇಂಟೀರಿಯರ್ ಅಲ್ಲಿ ತುಂಬಾ ಎಕ್ಸ್ಪೆನ್ಸಸ್ ಮಾಡಿದ್ದಾರೆ. ಚೆನ್ನಾಗಿದೆ, ಸೂಪರ್ ಆಗಂತೂ ನಮ್ಗೆ ಮನೆ ಒಳಗಡೆ ಎಂಟ್ರಿ ಕೊಟ್ರೆ ಮಾತ್ರ ಎಕ್ಸ್ಟ್ರಾರ್ಡಿನರಿ ಆಗಿದೆ. ಸೂಪರ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ದೇವ್ರ ಮನೆ. ಕೆಳಗಡೆ ಒಂದು ಬಾಕ್ಸ್ ಪ್ರಾವಿಷನ್ ಮಾಡಿಕೊಡ್ತಾರೆ. ವಾಲ್ಗಳಿಗೆ 2x4 ವೆಟ್ರೋಫೈಟಲ್ಸ್, ಬಾರ್ಡರ್ಗೆ ಗೋಲ್ಡನ್ ಮೆಟಲ್ ಕೂಡ ನಮಗೆ ಯೂಸ್ ಮಾಡಿರುವಂತದ್ದು. POP ವರ್ಕು ನಮಗೆ ಪೆಂಡಿಂಗ್ ಇದೆ, ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಇದ್ರ ಪಕ್ಕದಲ್ಲಿ ಒಂದು ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಯಾಕಂದ್ರೆ ಇದೊಂದು ಕಾಮನ್ ಬಾತ್ರೂಮ್ ಬರುತ್ತೆ, ಇಲ್ಲಿ ದೇವ್ರ ಮನೆ ಬರುತ್ತೆ. ಈ ವಾಲ್ಗಳಿಗೆ ಟಚ್ ಆಗದಿರಲಿ ಅನ್ನೋದಕ್ಕೆ ಗ್ಯಾಪ್ ಕೊಟ್ಟಿದ್ದಾರೆ. ಆ ಗ್ಯಾಪ್ ಅಲ್ಲಿ ಜಸ್ಟ್ ಒಂದು ಸ್ಟೋರೇಜ್ ಇಟ್ಕೊಳ್ಳೋದಕ್ಕೆ ಒಂದು ಇಂಟೀರಿಯರ್ ವರ್ಕ್ ಕೂಡ ನಮಗೆ ಮಾಡಿರುವಂತದ್ದು. 100% ವಾಸ್ತುನ ಮೇಂಟೈನ್ ಮಾಡಿದ್ದಾರೆ. ಈ ಪೋರ್ಷನ್ ಬಂದ್ಬಿಟ್ಟು ಕಾಮನ್ ಬಾತ್ರೂಮ್ ಬರುತ್ತೆ. ಈ ಕಾಮನ್ ಬಾತ್ರೂಮ್ ಅಲ್ಲಿ ವಾಲ್ಗಳಿಗೆ 2x4 ವೆಟ್ರೋಫಿಟಲ್ಸ್, ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ತುಂಬಾ ಮನೆಗಳಲ್ಲಿ ನೋಡಿರ್ತಾರ ಕಾಮನ್ ಬಾತ್ರೂಮ್ ನ ತುಂಬಾ ಚಿಕ್ಕದಾಗಿ ಜಸ್ಟ್ ಒಂದು ಕೆಲ್ಸಕ್ಕೆ ಪರ್ಪಸ್ ಮಾತ್ರ ಕಟ್ಟಿರ್ತಾರೆ. ಇಲ್ಲಿ 2 ಕೆಲ್ಸಕ್ಕೂ ಆಗುತ್ತೆ. ಟಾಯ್ಲೆಟ್ ಪರ್ಪಸ್ ಮತ್ತೆ ಸ್ನಾನ ಮಾಡೋದಕ್ಕೂ ಪರ್ಪಸ್ಗೆ ತುಂಬಾ ಬಿಗ್ ಸೈಜ್ ಅಲ್ಲಿ ನಮ್ಗೆ ಈ ಬಾತ್ರೂಮ್ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಇಲ್ಲೋ ಒಂದು ಹ್ಯಾಂಡ್ ವಾಶ್ ಗೆ ಪ್ರಾವಿಷನ್ ಮಾಡಿದ್ದಾರೆ. ವುಡ್ ವಾಶ್ ಇದಲ್ಲಿ ಬಂದ್ರೆ ಈ ವುಡ್ ಗಳೆಲ್ಲ ನಮ್ಗೆ ಟೀಕ್ ವುಡ್ ಬರುತ್ತೆ. ಪಾಲಿಶಿಂಗ್ ಡೋರ್ ಕೂಡ ನಮ್ಗೆ ಹಾಕೊಟ್ಟಿರುವಂತದ್ದು. ಫುಲ್ ಈ ನೋಡಿ, ಈ ಅಟ್ಮಾಸ್ಫಿಯರ್ ನೋಡ್ರೆ ಫುಲ್ ನಮ್ಗೆ ವೆನಿರ್ ಪಾಲಿಶಿಂಗ್ ಅಲ್ಲಿ ವುಡ್ ಅಲ್ಲಿ ಕಂಪ್ಲೀಟ್ ಆಗಿದೆ. ಅಷ್ಟು ಚೆನ್ನಾಗಿದೆ. ತುಂಬಾ ಜನ ಕೇಳ್ತಿದ್ರು ವೀಕ್ಷಕರೇ, ರೀಸೆಂಟ್ಲಿ 2 ತಿಂಗಳಿಂದ ತುಂಬಾ ಜನ ಕೇಳ್ತಾರೆ ಫಸ್ಟ್ ಫ್ಲೋರ್ ಅಲ್ಲಿ ಯಾವ್ದಾರ ಒಂದು ರೂಮ್ ಇದ್ರೆ ಹೇಳಿ, ದೊಡ್ಡವರು ಇದಾರೆ ಹತ್ತಕ್ಕಾಗಲ್ಲ, ಮೆಟ್ಲತ್ತಕ್ಕಾಗಲ್ಲ ಅನ್ನೋ ತುಂಬಾ ಜನ ಹೇಳ್ತಾ ಇದ್ರು. ಅಂತವ್ರಿಗೆ ಈ ಮನೆ ಸೂಕ್ತ ಅಂತ ಹೇಳ್ಬೋದು. ಯಾಕಂದ್ರೆ ಈ ಪೋರ್ಷನ್ ಅಲ್ಲಿ ನಮ್ಗೆ ಫಸ್ಟ್ ಫ್ಲೋರ್ ಅಲ್ಲಿ ಒಂದು ರೂಮ್ ಕೊಟ್ಟಿದ್ದಾರೆ ನೋಡಿ. ಆರಾಮಾಗಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಈ ರೂಮ್ ಅಲ್ಲಿ ಇದೆ. ವಾರ್ಡ್ರೋಬ್ ಕೂಡ ನಮ್ಗೆ ಮಾಡಿದ್ದಾರೆ. ವೆಂಟಿಲೇಷನ್ ಗೆ ವಿಂಡೋ ಕೊಟ್ಟಿದ್ದಾರೆ. ಒಂದು ಸೆಮಿ POP ವರ್ಕ್ ಕೂಡ ನಮ್ಗೆ ಕಂಪ್ಲೀಟ್ ಆಗಿದೆ ವಿತ್ LED ಲೈಟ್ ಜೊತೆಗೆ. ಇನ್ ಕೇಸ್ ಏನಾದ್ರು ಮನೇಲಿ ದೊಡ್ಡವರು ಇತ್ತು ಅಂದ್ರೆ ಆರಾಮಾಗಿ ಇಲ್ಲಿ ಸ್ಟೇ ಆಗ್ಬೋದು. ಇನ್ ಕಾಮನ್ ಬಾತ್ರೂಮ್ ಪಕ್ಕದಲ್ಲೇ ಬರುತ್ತೆ, ಕಿಚನ್ ಇಲ್ಲೇ ಇರುತ್ತೆ. ಆರಾಮಾಗಿ ಟಿವಿ ನೋಡ್ಕೊಂಡು ಆರಾಮಾಗಿ ಇಲ್ಲಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಬೆಟ್ಲ ಹತ್ತಕ್ಕಾಗಲ್ಲ ಅನ್ನೋರು ಈ ಜಾಗನ ಯುಟಿಲೈಸ್ ಮಾಡ್ಕೋಬಹುದು. ಬಟ್ ಏನಂದ್ರೆ ಫಸ್ಟ್ ಫ್ಲೋರ್ ಹಾಲ್ ಬಂದ್ರೆ ಗ್ರ್ಯಾಂಡ್ ಎಂಟ್ರಿ ಅಂತಾನೆ ಹೇಳ್ಬೋದು. ಸೂಪರ್ ಆಗಿ ಬಿಲ್ಡ್ ಮಾಡಿದ್ದಾರೆ, ಸಖತ್ತಾಗಿದೆ. ಬನ್ನಿ ವೀಕ್ಷಕರೇ, ಈಗ ಸೆಕೆಂಡ್ ಫ್ಲೋರ್ ಹೋಗೋಣ. ಈ ಸೆಕೆಂಡ್ ಫ್ಲೋರ್ ಹೋಗ್ಬೇಕಾದ್ರೆ ನೋಡ್ಬೋದು ಲೆಫ್ಟ್ ಸೈಡ್ ಅಲ್ಲಿ SS ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ ನಮಗೆ ಸೇಫ್ಟಿ ಆಗಿದೆ ನೋಡಿ. SS ವರ್ಕ್ ಫುಲ್ ನಮಗೆ ಸೇಫ್ಟಿ ಆಗಿದೆ. ಎಕ್ಸಾಕ್ಟ್ ಸೆಕೆಂಡ್ ಫ್ಲೋರ್ ಬಂದ್ರೆ ಸ್ಟಡಿ ಯೂನಿಟ್ ಸೂಪರ್ ಆಗಿ ನಮಗೆ ಒಳ್ಳೆ ಡಿಸೈನ್ ಅಲ್ಲಿ ವರ್ಕ್ ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಇದು ನಮಗೆ ಸ್ಟಡಿ ಏರಿಯಾ ಬರುತ್ತೆ. ಬುಕ್ಸ್ ಗಳು ಇಟ್ಕೊಳ್ಳೋದಕ್ಕೆಲ್ಲ ಪ್ರಾವಿಷನ್ ಮಾಡಿದ್ದಾರೆ. ಸಿಸ್ಟಮ್ ಇಟ್ಕೊಳ್ಳೋದಕ್ಕೂ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲಿ ನಮಗೆ 2 ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಎಕ್ಸಾಕ್ಟ್ ಕುಬೇರನ್ ಮನೆಯಲ್ಲಿ ಬರುವಂತಹ ಮಾಸ್ಟರ್ ಬೆಡ್ರೂಮ್ ಇವಾಗ ನೀವು ನೋಡುವಂತಹ ಈ ಮಾಸ್ಟರ್ ಬೆಡ್ರೂಮ್. ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಒಂದು ಕಿಂಗ್ ಸೈಜ್ ಕಾಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. POP ವರ್ಕ್ ನಮಗೆ ಬ್ಯೂಟಿಫುಲ್ ಆಗಿ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ.
ಸೆಮಿ ಟಿವಿ ಕ್ಯಾಬಿನೆಟ್, ವಾರ್ಡ್ರೋಬ್ ನಮಗೆ ದೊಡ್ಡ ಸೈಜ್ ಅಲ್ಲಿ ಬರುವಂತಹ ವಾರ್ಡ್ರೋಬ್, 3 ಡ್ರಾಯರ್ ಬಾಕ್ಸ್ಗಳು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಡಿಸೈನ್ ನೋಡಿ ಎಷ್ಟು ಕ್ಲೀನ್ ಫೈನ್ ಫಿನಿಶಿಂಗ್ ಅಲ್ಲಿ ಯೂಸ್ ಮಾಡಿರುವಂತದ್ದು, ಗ್ಲಾಸಿ ಫಿನಿಶಿಂಗ್ ನ ಯೂಸ್ ಮಾಡಿದ್ದಾರೆ. 3 ಸ್ಲೈಡಿಂಗ್ ಡೋರ್ ಬರುವಂತಹ ವಾರ್ಡ್ರೋಬ್, ಹ್ಯಾಂಡಲ್ಸ್ ಕೂಡ ಅಷ್ಟೇ ಒಳ್ಳೆ ಬ್ರಾಂಡೆಡ್ ಯೂಸ್ ಮಾಡಿದ್ದಾರೆ. ಒಳ್ಳೆ ಐಫೈ ಲುಕ್ ಅಲ್ಲಿ ನಮಗೆ ಬಿಲ್ಡ್ ಆಗಿರುವಂತದ್ದು, ಸಖತ್ತಾಗಿದೆ ಅಂತ ಹೇಳ್ಬೋದು. ಸೂಪರ್ ಆಗಿದೆ ನೋಡಿ. ಐಟಮ್ಸ್ ಗಳು ಇಟ್ಕೊಳ್ಳೋದಕ್ಕೆಲ್ಲ ಒಳ್ಳೆ ಒಳ್ಳೆ ಪ್ರಾವಿಷನ್ ಮಾಡಿದ್ದಾರೆ. ಇದ್ರ ಜೊತೆಗೂ ಇಲ್ಲೂ ಅಷ್ಟೇನೆ ಐಟಮ್ಸ್ ಇಟ್ಕೊಳ್ಳೋದಕ್ಕೆ ಎಲ್ಲೂ ನಮಗೆ ಜಾಗ ವೇಸ್ಟ್ ಮಾಡಿಲ್ಲ. ಒಳ್ಳೆ ಐಫೈ ಮೆಟೀರಿಯಲ್ ನ ಯೂಸ್ ಮಾಡಿ ಸೂಪರ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಯೂಸ್ ಮಾಡಿರೋದೆಲ್ಲ ನಮಗೆ ಸಾಫ್ಟ್ ಕ್ಲೋಸಿಂಗ್ ಬರುತ್ತೆ. ವಾರ್ಡ್ರೋಬ್ ಬಂದು ಎಕ್ಸ್ಟ್ರಾರ್ಡಿನರಿ ಅಂತ ಹೇಳ್ಬೋದು, ಸಾಕತ್ತಾಗಿದೆ. ಇದ್ರ ಜೊತೆಗೆ ಈ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಬಂದಿರೋ ಅಟ್ಯಾಚ್ ಬಾತ್ರೂಮ್ ನೋಡ್ಬೋದು ವೀಕ್ಷಕರೇ. ಒಂದು ರೂಮ್ ಅಂತಾನೆ ಹೇಳ್ಬೋದು, ಅಷ್ಟು ಚೆನ್ನಾಗಿದೆ ನೋಡಿ. ಅಲ್ಲಿ ಬಂದ್ಬಿಟ್ಟು ನಮಗೆ ವಾಲ್ ಮೌಂಟೆಡ್ ಕಮೋಡ್ ಬರುತ್ತೆ. ಈ ಪೋರ್ಷನ್ ಅಲ್ಲಿ ಗ್ಲಾಸ್ ಪಾರ್ಟಿಷನ್ ಮಾಡಿಸ್ಕೊಂಡ್ಬಿಟ್ರೆ ಈ ಫುಲ್ಲು ನಮಗೆ ವೆಟ್ ಬರುತ್ತೆ, ಅದು ಡ್ರೈ ಬರುತ್ತೆ. ತುಂಬಾ ಲೆಂತಿ ಆಗಿದೆ ನೋಡಿ. ಟೋಟಲ್ ನಮಗೆ 3 ಟೈಲ್ಸ್ ಇದೆ. ಅಂದ್ರೆ 2x4 2x4, 2 ಟೈಲ್ಸ್ಗೆ ಬಂದ್ಬಿಟ್ಟು 8 ಅಡಿ ಬರುತ್ತೆ. ಅದ್ರ ಜೊತೆಗೆ 2 ಅಡಿ ಬರೋದ್ರಿಂದ 12 ಅಡಿ ಬರುತ್ತೆ ಉದ್ದ. ನಮಗೆ ಅಷ್ಟು ಉದ್ದ ಆಗಿದೆ. 12 ಅಡಿ ಉದ್ದ ಬಾತ್ರೂಮ್ ಇದೆ. ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಆಗಿದೆ. ವಾಲ್ ಮೌಂಟೆಡ್ ಕಮೋಡ್, ಆಂಟಿಸ್ಕ್ಯಾಡ್ ವೆಟ್ರೋಫಿಟಲ್ಸ್ ಫ್ಲೋರಿಂಗ್ಗೆ ಇಲ್ಲಿ ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಬಂದಿರುವಂತಹ ಅಟ್ಯಾಚ್ ಬಾತ್ರೂಮ್. ಈ ಮಾಸ್ಟರ್ ಬೆಡ್ರೂಮ್ಗೆ ಎಲ್ಲ ನಮಗೆ ಟೀಕ್ವುಡ್ ಮತ್ತೆ ಪಾಲಿಶಿಂಗ್ ಡೋರ್ ನ ಯೂಸ್ ಮಾಡಿರುವಂತದ್ದು ಚೆನ್ನಾಗಿದೆ. ಈ ಪೋರ್ಷನ್ ನೋಡ್ಬೋದು ಚಿಲ್ಡ್ರನ್ಸ್ ಬೆಡ್ರೂಮ್ ಬರುತ್ತೆ. ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ಅಷ್ಟೇ ವೀಕ್ಷಕರೇ, ಇಲ್ಲೊಂದು ಕಿಂಗ್ ಸೈಜ್ ಕಾಟ್ ಕೂಡ ಹಾಕಬಹುದು. ಅಷ್ಟು ಜಾಗ ಈ ಚಿಲ್ಡ್ರನ್ಸ್ ಬೆಡ್ರೂಮ್ ಅಲ್ಲಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಮಾಮೂಲಿ ರೋಡ್ ಸೈಡ್ ಇಂದ ಬರುವಂತಹ ವೆಂಟಿಲೇಷನ್ ಗೆ ವಿಂಡೋ, POP ವರ್ಕು ಎಕ್ಸ್ಟ್ರಾರ್ಡಿನರಿ ಆಗಿದೆ. ವಿತ್ ವಾರ್ಮ್ ಲೈಟ್ ಜೊತೆಗೆ ಸ್ಟ್ರಿಪ್ ಲೈಟ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಇದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಇದು ಅಷ್ಟೇ ತುಂಬಾ ಸ್ಪೇಷಿಯಸ್ ಆಗಿದೆ. ಬೈಫರ್ಕೇಶನ್ ಕೂಡ ನಾವು ಮಾಡ್ಕೊಬಹುದು. ಪಾರ್ಟಿಷನ್ ಮಾಡ್ಕೊಂಡ್ರೆ ಡ್ರೈ ಮತ್ತೆ ವೆಟ್ ಕೂಡ ನಾವು ಪಾರ್ಟಿಷನ್ ಮಾಡ್ಕೊಬಹುದು. ಆಂಟಿಸ್ಕ್ಯಾಡ್ ವೆಟ್ರೋಫಿಟಲ್ಸ್ ಫ್ಲೋರಿಂಗ್ ಗೆ, ವಾಲ್ ಗಳಿಗೆ 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ವುಡ್ಡಲ್ಲಿ ಕಂಪ್ಲೀಟ್ ಆಗಿರುವಂತಹ ವಿಂಡೋ ಕೊಟ್ಟಿದ್ದಾರೆ ನೋಡಿ. ಚೆನ್ನಾಗಿದೆ, ಒಳ್ಳೆ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿದೆ. ಒಳ್ಳೆ ಡಿಫ್ರೆಂಟ್ ಆಗಿ ಕಾನ್ಸೆಪ್ಟ್ ಅಲ್ಲಿ ವರ್ಕ್ ಮಾಡಿದೆ ಅಂತ ಹೇಳ್ಬೋದು. ಇದು ಬಾಲ್ಕನಿ ಬರುತ್ತೆ. ಇಲ್ಲಿ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಇದು ಅಷ್ಟೇ ದೊಡ್ಡ ಸೈಜ್ ಅಲ್ಲಿ ಇರುವಂತಹ ವಾರ್ಡ್ರೋಬ್ ಕೊಟ್ಟಿರುವಂತದ್ದು, ಲೆಂತಿ ಆಗಿ ಬಂದಿದೆ. ಕೆಳಗಡೆ 2 ಡ್ರಾಯರ್ ಬಾಕ್ಸ್ ಗಳು ವ್ಯವಸ್ಥೆ ಮಾಡ್ಕೊಟ್ಟಿದ್ದಾರೆ. ಚಿಕ್ಕ ರ್ಯಾಕ್ಗಳು ಕೊಟ್ಟಿದ್ದಾರೆ ಬುಕ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ. ಇದ್ರ ಪಕ್ಕದಲ್ಲಿ ನಮಗೆ ಬಾಲ್ಕನಿ. ಈ ಬಾಲ್ಕನಿ ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್, ವಾಲ್ಗಳಿಗೆ ವೆಟ್ರೋಫಿಟಲ್ಸ್ ಯೂಸ್ ಮಾಡಿದ್ದಾರೆ. ಫ್ರಂಟ್ ಆಫ್ ಎಲಿವೇಶನ್ ವೈಸ್ ಮತ್ತೆ ಸೇಫ್ಟಿ ವೈಸ್ ಅಲ್ಲಿ ನಮಗೆ ಟಫ್ ಗ್ಲಾಸ್ ಮತ್ತೆ SS ವರ್ಗು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಆರಾಮಾಗಿ ಒಂದು ಚೇರ್ ಹಾಕೊಂಡು ಕುತ್ಕೊಳ್ಳೋಷ್ಟು ಜಾಗ ಈ ಬಾಲ್ಕನಿಯಲ್ಲಿ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ಚೆನ್ನಾಗಿದೆ. ಇನ್ ಕೇಸ್ ಏನಾದ್ರು ಮಳೆ ನೀರು ಏನಾದ್ರು ಬಂದು ಕೂಡ ಯಾವುದೇ ರೀತಿ ವಾಲ್ಗಳಿಗೆ ಡ್ಯಾಮೇಜ್ ಆಗುದಿಲ್ಲ. ಟಾಪ್ ಟು ಬಾಟಮ್ ವರ್ಗು ನಮಗೆ 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ ವಿತ್ POP ವರ್ಕ್ ಜೊತೆಗೆ. ಚೆನ್ನಾಗಿದೆ, ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿರುವಂತದ್ದು ಈಸ್ಟ್ ಫೇಸಿಂಗು. ಈಗ ವೀಕ್ಷಕರೇ 3ನೇ ಫ್ಲೋರ್ ಹೋಗ್ತಾ ಇದೀವಿ ನೋಡಿ. 3ನೇ ಫ್ಲೋರ್ ಹೋಗ್ಬೇಕಾದ್ರೆ ದೊಡ್ಡ ಸೈಜ್ ಅಲ್ಲಿ ನಮಗೆ ಸ್ಕೈಲೈಟ್ ಪ್ರಾವಿಷನ್ ಮಾಡಿದ್ದಾರೆ. ವಿತ್ POP ವರ್ಕ್ ಆಗಿದೆ, ವಿತ್ LED ಲೈಟ್ ಹಾಕಿದ್ದಾರೆ. ಬಟ್ ನಾನು ಆನ್ ಮಾಡಿಲ್ಲ, ಯಾಕಂದ್ರೆ ಸನ್ ಲೈಟ್ ನಮಗೆ ಒಳ್ಳೆ ವೆಂಟಿಲೇಷನ್ ಇದೆ. SS ವರ್ಕ್ ನಮಗೆ ಫುಲ್ ಕಂಪ್ಲೀಟ್ ಆಗಿದೆ. ಫ್ಲೋರಿಂಗ್ ಬಂದ್ಬಿಟ್ಟು ಗ್ರಾನೈಟ್ ಬರುತ್ತೆ ನಮಗೆ. ಇದು 3ನೇ ಫ್ಲೋರ್ ಅಲ್ಲಿ ಇರುವಂತಹ 3ನೇ ಮಾಸ್ಟರ್ ಬೆಡ್ರೂಮ್. ಓಕೆ ವೀಕ್ಷಕರೇ, ಒಳ್ಳೆ ಕಾನ್ಸೆಪ್ಟ್ ಎಲ್ಲ ನಮ್ಗೆ ವರ್ಕ್ ಮಾಡಿದಾರೆ ಅಂತಾನೆ ಹೇಳ್ಬೋದು ನೋಡಿ. ಇಲ್ಲೂ ವಾರ್ಡ್ರೋಬ್ ಮಾಡಿದ್ದಾರೆ, ಆ ಪೋರ್ಷನ್ ಅಲ್ಲೂ ವಾರ್ಡ್ರೋಬ್ ಮಾಡಿದ್ದಾರೆ. ಡೋರ್ ಬ್ಯಾಕ್ ಸೈಡ್ ಗೆ ನಮ್ಗೆ ಬಾತ್ರೂಮ್ ಮಾಡಿದ್ದಾರೆ. ಇದನ್ನ ರೂಮ್ ಆಗಿ ಕೂಡ ನಾವು ಕನ್ವರ್ಟ್ ಮಾಡ್ಕೋಬಹುದು, ಇಲ್ಲ ಅಂದ್ರೆ ಹೋಮ್ ಥಿಯೇಟರ್ ಆಗಿ ಕೂಡ ನಾವು ಕನ್ವರ್ಟ್ ಮಾಡ್ಕೊಬಹುದು. ದೊಡ್ಡ ಸೈಜ್ ಅಲ್ಲಿ ನಮ್ಗೆ ಬಿಲ್ಡ್ ಆಗಿದೆ. POP ವರ್ಕು ಕೂಡ ನಮಗೆ ಬ್ಯೂಟಿಫುಲ್ ಆಗಿ ವರ್ಕ್ ನ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಆಗಿ ಬಿಟ್ಟಿದ್ದಾರೆ. ಬಟ್ ಏನು ಅಂದ್ರೆ ಹೋಮ್ ಥಿಯೇಟರ್ ಮಾಡ್ಕೊಂಡ್ರೆ ಕೂಡ ಸೂಪರ್ ಕಾಣಿಸುತ್ತೆ ಅಂತ ಹೇಳ್ಬೋದು. ಇದು ಒಂದು ನಮಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಇದು ಅಷ್ಟೇ ಒಳ್ಳೆ ಬಿಗ್ ಸೈಜ್ ಅಲ್ಲಿ ಇದೆ ಅಂತ ಹೇಳ್ಬೋದು. ವಾಲ್ಗಳಿಗೆ 2x4 ಆಂಟಿಸ್ಕ್ಯಾಡ್ ವೆಟ್ರೋಫಿಟಲ್ಸ್ ಫ್ಲೋರಿಂಗ್ಗೆ ವಾಲ್ ಮೌಂಟೆಡ್ ಕಮೋಡ್. ಬಟ್ ಏನಂದ್ರೆ ಪಾರ್ಟಿಷನ್ ಮಾಡ್ಕೊಳಕ್ಕಾಗಲ್ಲ ಅಷ್ಟೇ. ಬಟ್ ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ. ಬಟ್ ತುಂಬಾ ಖುಷಿ ಆಯ್ತು ಈ ರೂಮ್ ನ ನೋಡಿ, ಸೂಪರ್ ಆಗಿದೆ. ಇಲ್ಲೇನಂದ್ರೆ 2 ವಾರ್ಡ್ರೋಬ್ ಪ್ರಾವಿಷನ್ ಮಾಡಿದ್ದಾರೆ ನೋಡಿ. 2 ವಾರ್ಡ್ರೋಬ್ ಸಾಫ್ಟ್ ಕ್ಲೋಸಿಂಗ್ ಯೂಸ್ ಮಾಡಿರುವಂತದ್ದು, ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ. ವುಡ್ ಎಲ್ಲ ನಮ್ಗೆ ಟೀಕ್ ವುಡ್ಡೆ. ಬಟ್ ಒಂದ್ಸಲಿ ಬಂದು ವಿಸಿಟ್ ಮಾಡಿ, 100% ನಿಮ್ಗೆ ಲೈಕ್ ಮಾಡ್ತೀರಾ. ಇನ್ನೊಂದು ಹೇಳೋದು ಬಂದೆ, ಎಲ್ಲಾ ಡೋರ್ಗಳಿಗೂ ಹ್ಯಾಂಡಲ್ ಹೆವಿ ಗೇಜ್ ಅಲ್ಲಿ ಹಾಕೊಟ್ಟಿರುವಂತದ್ದು, ಚೆನ್ನಾಗಿದೆ.
ವೀಕ್ಷಕರು, ಈಗ ಓಪನ್ ಟೆರೆಸ್ ಅಲ್ಲಿ ಇದ್ದೀನಿ. ಮೇಲ್ಗಡೆ ಮಂಗಳೂರು ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಬಟ್ಟೆ ವಾಶ್ ಮಾಡಿ ಹಾಕೊಳ್ಳೋದಕ್ಕೆ ಇಲ್ಲಿ ಹ್ಯಾಂಗಲ್ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಬಂದ್ಬಿಟ್ಟು ಮ್ಯಾನ್ಯಲ್ ಆಗಿ ಬಟ್ಟೆ ಹೋಗೋದಕ್ಕೆ ವಿತ್ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋದಕ್ಕೂ ಇಲ್ಲೇ ಪ್ರಾವಿಷನ್ ಮಾಡಿರೋವಂಥದ್ದು. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಮಾಡಿಸಿ ಜಾಗ ಅಂತಾನೆ ಹೇಳ್ಬೋದು. ಇದ್ರ ಮೇಲ್ಗಡೆ ಹೋಗೋದಕ್ಕೆ ಒಂದು ಲ್ಯಾಡರ್ ಕೊಟ್ಟಿರೋಂಥದ್ದು. ಮೇಲ್ಗಡೆ ಟ್ಯಾಂಕ್ ರೂಮ್ ಮತ್ತೆ ಸ್ಕ್ಯಾಲೆಟ್ದು ಒಂದು ಕಟ್ಟೆ ತರ ಬರುತ್ತೆ, ಅಷ್ಟಿದೆ ಆ ಮೇಲ್ಗಡೆ. ಈ ಪೋರ್ಷನ್ ಬಂದ್ಬಿಟ್ಟು ನಮಗೆ ಮಂಗಳೂರು ಟೈಲ್ಸ್ ಹಾಕಿರೋದ್ರಿಂದ ಈ ಫುಲ್ಲು ನಾವು ಹ್ಯಾಂಗಲ್ಗಳನ್ನ ಹಾಕೊಂಡು ಗಾರ್ಡನ್ ಏರಿಯಾ ತರ ನಾವು ಕ್ರಿಯೇಟ್ ಮಾಡ್ಕೊಂಡ್ರೆ ಒಳ್ಳೆ ಅಟ್ಮಾಸ್ಫಿಯರ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಅಕ್ಕಪಕ್ಕ ಮನೆ ನೋಡ್ಬೋದು, ಎಲ್ಲ ಇಂಡಿಪೆಂಡೆಂಟ್ ಹೌಸ್ಗಳೇ. ಒಳ್ಳೆ ಬ್ಯೂಟಿಫುಲ್ ರೆಸಿಡೆನ್ಸಿ ಏರಿಯಾ, ಇಂಡಿಪೆಂಡೆಂಟ್ ಹೌಸು. ಅಲ್ಲಿ ಬಂದ್ಬಿಟ್ಟು ನಮಗೆ 80 ಫೀಟ್ ರೋಡು, ಅಲ್ಲೇನು ಕಾಣಿಸ್ತಾ ಇದೆ ಅದು 80 ಫೀಟ್ ರೋಡು. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ, ಸೂಪರ್ ಆಗಿದೆ. ಪೋರ್ಷನ್ ನೋಡಿ ಫುಲ್ಲು ಮನೆಗಳಾಗಿದೆ. ಎಕ್ಸ್ಟ್ರಾರ್ಡಿನರಿ ಆಗಿ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು, ಸೂಪರ್ ಆಗಿದೆ ನೋಡಿ. ಫುಲ್ಲು ಅಂದ್ರೆ ಫುಲ್ಲು ಮನೆಗಳಾಗಿದೆ ವೀಕ್ಷಕರೇ. ಯಾವುದೋ ಘಾಟ್ ಸೆಕ್ಷನ್ ಅಲ್ಲಿ ತೋರಿಸ್ತಾ ಇದೀವಿ ಅಂತ ಅನ್ಕೊಂಡ್ಬಿಟ್ಟು ಫುಲ್ಲು ಮನೆಗಳಾಗಿದೆ. ಎಲ್ಲ ಮನೇಲಿ ಈಗ ಪ್ರೆಸೆಂಟ್ ವಾಸ ಇದ್ದಾರೆ. 25 ಅಡಿ ತಾರ್ ರೋಡ್ ಇದೆ, ಓನ್ ಬೋರ್ವೆಲ್ ಇದೆ. ಒಳ್ಳೆ ಲೊಕೇಶನ್ ಅಲ್ಲಿ ಒಳ್ಳೆ ಪ್ರಾಪರ್ಟಿ. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಫುಲ್ ಇನ್ಫಾರ್ಮೇಶನ್ ಏನಾದ್ರು ಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ VC ಪ್ರಾಪರ್ಟಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡ್ಬೋದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡ್ಬೋದು. ಅದೇ ರೀತಿ ವಿಡಿಯೋಗೆ ಸಂಬಂಧಿಸಿದಂತೆ ಯಾವ್ದಾದ್ರು ಡಾಕ್ಯುಮೆಂಟ್ಸ್ ವಿಚಾರಕ್ಕೆ ಏನಾದ್ರು ಬಂತು ಅಂದ್ರೆ, ಇಲ್ಲಾಂದ್ರೆ ಡಾಕ್ಯುಮೆಂಟ್ಸ್ ವೈಸ್ ಅಲ್ಲಿ ಏನಾದ್ರು ಮಾಡಿಸ್ಕೊಳ್ಬೇಕು, EC ಆ ಥರದ್ದು ಏನಾದ್ರು ಮಾಡಿಸ್ಕೋಬೇಕು, ರಿಜಿಸ್ಟ್ರೇಷನ್ ಏನಾದ್ರು ಮಾಡ್ಕೊಬೇಕು ಅಂದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ. ಬೆಂಗಳೂರಲ್ಲಿ ಯಾವುದೇ ರೀತಿ ಪ್ರಾಪರ್ಟಿನ ಮಾರೋದಕ್ಕೆ ಮತ್ತೆ ಕೊಳ್ಳೋದಕ್ಕೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.